ಮಂಗರವಳ್ಳಿ ಅಂತಾರೆ ಗೊತ್ತಾ, ಈ ಹೊಟ್ಟೆನಲ್ಲಿ ಪ್ರಾಬ್ಲಮ್ಗಳಿದ್ರೆ ಆಮೇಲೆ ಇವನ್ BP ಅದರದಕ್ಕೆಲ್ಲ ಇದು ತುಂಬಾ ಚಟ್ನಿಗೆ ಒಂದಿಷ್ಟು ಹಾಕ್ತಾರೆ ಅಷ್ಟೇ, ಅದನ್ನ ಎರೆದ್ಬಿಟ್ಟು. ನೋನಿ ಕೇಳಿದೀರಾ ನೀವು? ಸೊ ನೋನಿ ಮರ ಇದು ನೋಡಿ, ಇದನ್ನ ತಿನ್ನೋದಾ ಅಥವಾ ಇದನ್ನ ಜ್ಯೂಸ್ ಮಾಡ್ಕೊಳ್ಬಹುದು. ಆಮೇಲೆ ವಿಳ್ಳೆದೆಲೆ ನೋಡಿ, ಕರ್ಬೇವಿನ ಸೊಪ್ಪಿದೆ, ಅಡಿಕೆ ಮರಗಳು ಒಂದ್ 3 ಇದೆ. ಸೊ ಗಾರ್ಡನ್ ಗ್ರೀನರಿ, ಸ್ವಲ್ಪ ನನಗೆ ಗಾರ್ಡನಿಂಗ್ ಬಗ್ಗೆ ಸ್ವಲ್ಪ ಇಷ್ಟ. ಶೂಟಿಂಗ್ ಎಲ್ಲ ಇಲ್ಲದೆ ಮನೇಲಿ ಫ್ರೀ ಇರುವಾಗ ಮನೆ ಒಳಗಡೆ ಕೆಲಸ ಮುಗಿದ ತಕ್ಷಣ ಬಾಕಿ ಟೈಮ್ ನಾನು ಸ್ವಲ್ಪ ಗಿಡಗಳು ಅದು ಇದು. ಇದು ಮಂಗರವಳ್ಳಿ ಅಂತಾರೆ ಗೊತ್ತಾ, ಏನ್ ವಿಶೇಷ? ಹರ್ಬಲ್. ಅದರಿಂದ ನಮ್ಮ ತಾಯಿ ಸುಮಾರು ಹೇಳ್ತಾರಪ್ಪ, ಈ ಹೊಟ್ಟೆನಲ್ಲಿ ಪ್ರಾಬ್ಲಮ್ಗಳಿದ್ರೆ ಆಮೇಲೆ ಇವನ್ BP ಅದರದಕ್ಕೆಲ್ಲ ಇದು ತುಂಬಾ ಚಟ್ನಿಗೆ ಒಂದಿಷ್ಟು ಹಾಕ್ತಾರೆ ಅಷ್ಟೇ, ಅದನ್ನ ಎರೆದ್ಬಿಟ್ಟು. ಸೊ ತುಂಬಾ ಅಂತಾರಲ್ಲ, ಅದ್ರ ಜೊತೆ ಹಾಕ್ತಾರ ಅಥವಾ ಇದೇ ಬೇರೆ? ಇದು ಬೇರೆ ಮಂಗರವಳ್ಳಿ ಅಂತ ಹೇಳ್ತಾರೆ ನಮ್ಮಮ್ಮ. ಸೊ ಅದನ್ನ ಇಟ್ಕೊಂಡಿದೀನಿ. ಇದು ನೋನಿ ಕೇಳಿದೀರಾ ನೀವು? ಓಕೆ, ನೋನಿ. ಸೊ ನೋನಿ ಮರ ಇದು. ನಾನು ನೋಡಿ ಇಮ್ಯುನಿಟಿ ಬೂಸ್ಟರ್. ಕರೆಕ್ಟ್, ಬನ್ನಿ ಇಲ್ಲಿ ತೋರಿಸ್ತೀನಿ. ಇಲ್ಲೂ ಹಣ್ಣಿರುತ್ತೆ ನೋಡಿ, ಇಲ್ಲಿ ಒಂದೆರಡು ಬಿದ್ದಿದೆ. ನೋಡಿ ಇಲ್ಲಿ ತುಂಬಾ ಚೆನ್ನಾಗಿ ಹಣ್ಣಾದಾಗ ಈ ರೀತಿ ಇದ್ರ ಕವರೇ ಇರೋದೇ ಈಗ. ಇದಿರೋದೇ ಹೀಗೆ. ಒಂದ್ ನಿಮಿಷ ಇಟ್ಕೊಳ್ಳಿ ಇದನ್ನ. ಏನಂತಂದ್ರೆ ನೋಡಿ, ಇದು ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂದ್ರೆ ನೋಡಿ, ಇದನ್ನ ತಿನ್ನೋದಾ ಅಥವಾ ಇದನ್ನ ಜ್ಯೂಸ್ ಮಾಡ್ಕೊಳ್ಬಹುದು. ಇನ್ನೊಂದು ವಿಚಾರ ನಿಮ್ಗೆ ಹೇಳ್ಬೇಕಿತ್ತು, ನಾನು ಸುಮಾರು ಸೋಪ್ನ ಬಳಸೋದೇ ಇಲ್ಲ ನನ್ನ ಸ್ನಾನಕ್ಕೆ. ಇದನ್ನೇ ಸೋಪ್ ರೀತಿ ಬಳಸೋದು. ಈ ಜ್ಯೂಸ್ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ, ನೋಡಿ ಇಲ್ಲಿ ಎಷ್ಟು ಜ್ಯೂಸ್ ಬರುತ್ತಲ್ವಾ. ಆ ಜ್ಯೂಸ್ ನ ಆ ರೀತಿ ಹೀಗೆ ಹಿಂಡ್ಕೊಂಡು ನೋಡಿ ಹೀಗೆ ಹಿಂಡ್ಕೊಂಡು ಅದನ್ನ ಮೈಗೆ ಹಾಕೊಳ್ಳೋದು, ಫೇಸ್ಗೆ ಇಡೀ ಮೈಗೆ ಹಾಕೊಳ್ಳೋದು. ನಿಮ್ಗೆ ಯಾವುದೇ ರೀತಿಯಾದಂತ ತುರುಕೆ ಇದ್ರೆ ಅಥವಾ ಸೊಳ್ಳೆ ಕಚ್ಚಿರೋದಿದ್ರೆ, ಏನೇ ಒಂದು ಸ್ಕಿನ್ ಪ್ರಾಬ್ಲಮ್ ಇದ್ರು ಇದೆ ನನ್ನ ಸೀಕ್ರೆಟ್. ನಿಮ್ ನೋಡಿ ಇಲ್ಲಿ ಎಷ್ಟು ರಸ ಬರುತ್ತೆ ನೋಡಿ, ನೋಡಿ ಇಲ್ಲಿ. ಸೊ ಇದನ್ನ ಮೈ ಪೂರ್ತಿ ನೀವು ಹಾಕೊಂಡು ಆಮೇಲೆ ಕಡ್ಲೈಟ್ ಇಂದ ವಾಶ್ ಮಾಡ್ಬಿಡೋದು. ಸೊ ಯಮುನಾ ಶ್ರೀನಿಧಿ ಅವರ ಬ್ಯೂಟಿ ಸೀಕ್ರೆಟ್ ಏನಂತ ಗೊತ್ತಾಯ್ತಲ್ಲ ನಿಮಗೆ. ಆಮೇಲೆ ಇದನ್ನ ಜ್ಯೂಸ್, ಇದನ್ನ ಇದೇ ರೀತಿ ಏನ್ ಮಾಡ್ಬೇಕು, ಇಷ್ಟು ಹಣ್ಣಾಗಿರುತ್ತಲ್ಲ, ಇದನ್ನ ಒಂದಷ್ಟು ನೀರಿಗೆ ಹಾಕ್ಬಿಟ್ಟು ಒಂದು 10-15 ಹಣ್ಣನ್ನ ಚೆನ್ನಾಗಿ ಕುದಿಸ್ಬೇಕು. ಕುದಿಸಿ 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 ಅದು ತಣ್ಣಗಾದ್ಮೇಲೆ ಇದನ್ನೆಲ್ಲ ಸೋಸ್ಕೊಂಡು ಆ ಜ್ಯೂಸ್ ನ ದಿನಾ ಬೆಳಿಗ್ಗೆ ಕುಡಿಯೋದ್ರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. BP ಆಗ್ಬಹುದು, ಶುಗರ್ ಆಗ್ಬಹುದು, ಆಮೇಲೆ ವೆಯ್ಟ್ ಲಾಸ್ ಆಗ್ಬಹುದು, ಎಲ್ಲದಕ್ಕೂ ತುಂಬಾ ಅನುಕೂಲ. ಇದು ಸ್ವಲ್ಪ ಸೀತಾಫಲ ನೋಡೋದಕ್ಕೆ ಆತರ ಇದೆ, ನೋಡೋದಕ್ಕೆ ಆತರ ಕಾಣಿಸುತ್ತೆ. ಸಿಕ್ಕಾಪಟ್ಟೆ ಸ್ಮೆಲ್ ಕೂಡ, ಸ್ಮೆಲ್ ಮಾಡಿ ತುಂಬಾ ಸ್ಮೆಲ್ ಇರುತ್ತೆ. ಬಟ್ ಸ್ನಾನ ಮಾಡಿದಾಗ ಅದು ಒಂದ್ಸಲ ನೀರ್ ಹಾಕಿದ ತಕ್ಷಣ ಅದು ಹೊರಟೋಗ್ಬಿಡುತ್ತೆ. ಆಮೇಲೆ ಈ ಬೀಜಗಳನ್ನ ಈ ಯೂಸ್ ಮಾಡಾದ್ಮೇಲೆ ಬೀಜಗಳಿರುತ್ತಲ್ಲ, ಸೊ ಇದನ್ನ ಒಂದು ಒದ್ದೆ ಆಗಿರೋ ತೇವಾಂಶ ಇರುವಂತಹ ಮಣ್ಣಿನಲ್ಲಿ ಹಾಕಿ ಸಸಿಗಳು ಮಾಡ್ಬೋದು. ಈ ರೀತಿಯಾಗಿ ಸಸಿಗಳು ಮಾಡಿ ಇದನ್ನೆಲ್ಲ ನಾನು ಡೊನೇಟ್ ಮಾಡ್ತೀನಿ. ಇದನ್ನ ಇಷ್ಟ ಇರೋರು ಇದನ್ನ ಮರವಾಗಿ ಬೆಳೆಸ್ಕೋಬಹುದು. ನೋಡಿ ಆ ಮರ ಈಗ ನೋಡಿದ್ವಿ ನಾವು. ಈಗ ಅಷ್ಟು ದೊಡ್ಡ ಮರ ಆದ ನಂತರ ಇದು ಹಣ್ಣು ಬಿಡೋದಾ? ಇಲ್ಲ, ಇದನ್ನೊಂದು ಇಷ್ಟೆತ್ರ ಆದ್ರೆ ಸಾಕು, ಇನ್ನೊಂದು 6 ತಿಂಗಳಿಗೆ ಇದು ಹಣ್ಣು ಕೊಡುತ್ತೆ. ಓ ಹೌದಾ? 6 ತಿಂಗಳಿಗೆ ಯಾರು ಬೇಕಾದ್ರೂ ಬೆಳೆಸಬಹುದಾ? ಯಾರು ಬೇಕಾದ್ರೂ ಬೆಳೆಸಬಹುದು, ಎಲ್ಲಿ ಬೇಕಾದ್ರೂ ಬೆಳೆಸಬಹುದು, ಒಂದ್ ಸ್ವಲ್ಪ ಜಾಗ ಇದ್ರೆ. ನೋಡಿ ಅದು 2 ವರ್ಷಕ್ಕೆ ಆ ರೇಂಜ್ಗೆ ಬೆಳೆದಿದೆ. ಅದು 2 ವರ್ಷಕ್ಕೆ ಅಷ್ಟು ದೊಡ್ಡದಾಗಿದೆ. ಈಗ ಈ ಗಿಡ ನೀವು ನೆಟ್ರೆ ನಿಮ್ಗಿನ್ನ ನೆಕ್ಸ್ಟ್ 4 ತಿಂಗಳಲ್ಲಿ ಹಣ್ಣು ಕೊಡುತ್ತೆ. 4 ತಿಂಗಳಲ್ಲಿ ಇದು ಹಣ್ಣು ಕೊಡುತ್ತೆ ನಿಮ್ಗೆ. ಪಾಟಲ್ ಸಹಿತ ಬೆಳೆಸಬಹುದು? ಇಲ್ಲ, ಅಷ್ಟು ದೊಡ್ಡ ಮರ ಆಗುತ್ತಲ್ಲ, ನೀವು ಇದನ್ನ ಒಂದು 6 ತಿಂಗಳವರೆಗೂ ಪಾಟಲ್ ಹಾಕ್ಬೋದು ಅಷ್ಟೇ. ಆಮೇಲೆ ಅದಕ್ಕೆ ಜಾಗ ಬೇಕೇ ಬೇಕಾಗತ್ತೆ. ಸೊ ಅಲ್ಲೂ ಒಂದ್ ಮರ ಹಾಕೊಂಡಿದೀನಿ, ಅಲ್ಲೊಂದ್ ಮರ ಹಾಕೊಂಡಿದೀನಿ, ಇತ್ತೀಚೆಗೆ ಹಿಂದ್ಗಡೆ 2 ಮರ ಹಾಕಿದೀನಿ. ದಿನಕ್ಕಿಲ್ಲ ಅಂದ್ರೆ ನನಗೆ 1-1.5 kg ನೋನಿ ಹಣ್ಣು ಸಿಗುತ್ತೆ. ಸೊ ಅದನ್ನು ಡೊನೇಟ್ ಮಾಡ್ತಾ ಇರ್ತೀನಿ. ಬೇಕಾದವ್ರು ಬಂದು ತಗೊಂಡು ಹೋಗ್ತಾರೆ. ಈ ಗಿಡಗಳನ್ನು ಡೊನೇಟ್ ಮಾಡ್ತಿರ್ತೀನಿ. ಸೊ ನೋನಿ ಹಣ್ಣನ್ನ ಹೇಗೆ ಬ್ಯೂಟಿ ಮತ್ತೆ ಹೆಲ್ತ್ಗೆ ಬಳಸ್ಕೊಳ್ಬಹುದು ಅನ್ನೋದನ್ನು ನೀವು ಹೇಳಿದ್ರಿ. ನೋಡಿ ಇಲ್ಲಿ ಒಂದಷ್ಟು ಎತ್ತಿಟ್ಟಿದ್ದೀನಿ ನೋಡಿ, ಸುಮಾರು ನೋಡಿ ಇಲ್ಲಿ ಇವತ್ತು ಬೆಳಿಗ್ಗೆ ತಗೊಂಡಂತದ್ದು. ಸುಮ್ನೆ ಬೆಳಿಗ್ಗೆ ಎದ್ದಾಗ ಒಂದ್ ರೌಂಡ್ ಹೋಗಿ ಬಂದ್ರೆ ನನಗೊಂದು ಇಲ್ಲ ಅಂದ್ರೆ 20 ಹಣ್ಣು ಸಿಗುತ್ತೆ. ಅಷ್ಟು ನಾನು ಉಪಯೋಗಿಸಕ್ಕಾಗಲ್ವಲ್ಲ. ಇಡೀ ವರ್ಷ ಹಣ್ಣು ಬಿಡತ್ತಾ? ಇಡೀ ವರ್ಷ ಬೀಳುತ್ತೆ, ಸೀಸನ್ ವೈಸ್ ಇಲ್ಲ. ಆಮೇಲೆ ಮೇಂಟೆನೆನ್ಸ್ 0. ನೀವು ನಿಮ್ಗೆ ಸಸಿ ತೋರ್ಸದ್ನಲ್ಲ, ಒಂದು 2 ತಿಂಗಳು ನೋಡ್ಕೊಂಡ್ರೆ ಸಾಕು. ಆಮೇಲೆ ಅದ್ ನೀವು ವಿಚಾರಿಸೋಗೆ ಇಲ್ಲ, ಪಾಪ ಹಣ್ಣು ಕೊಡಕ್ ಶುರು ಮಾಡ್ಬಿಡುತ್ತೆ. ತುಂಬಾ ಈಸಿ ಮೇಂಟೆನೆನ್ಸ್. ರೈತರಿಗಂತೂ ನೋಡಿ 1 kgಗೆ 30 ರೂಪಾಯಿ 40 ರೂಪಾಯಿ ಹೋಗುತ್ತಿದ್ದು.
ಸೊ ಒಂದು ಮರದಲ್ಲಿ ದಿನ ನಿಮ್ಗೆ ಒಂದ್ 2 kg ಸಿಗುತ್ತೆ ಅನ್ನೋದಾದ್ರೆ ಎಷ್ಟು ಆದಾಯ ಬರುತ್ತೆ ನೋಡಿ. ಹೌದೌದು. ಹೌದು. ಆಮೇಲೆ ಸುಮಾರು ಹೂವಿನ ಗಿಡಗಳನ್ನ ಹಾಕೊಂಡಿದ್ದೀನಿ. ಆಮೇಲೆ ದಿನ ಪೂಜೆಗೆ ಇದು ದಾಸವಾಳ, ಅದೊಂದು ಮಲ್ಲಿಗೆ, ಇದೊಂದು ಮಲ್ಲಿಗೆ, ಸೊ ಅಲ್ಲಿ ಇನ್ನೊಂದು ಮಲ್ಲಿಗೆ. ಮನೆ ಗಾರ್ಡನ್ ಅಲ್ಲೇ ನಿಮಗೆ ಪೂಜೆಗೆಲ್ಲ ಹೂ ಸಿಕ್ಬಿಡುತ್ತೆ. ಹೌದು, 4 ವೆರೈಟಿ ಮಲ್ಲಿಗೆ ಹಾಕೊಂಡಿದ್ದೀನಿ. ಸೊ ಒಂದ್ 4 ವೆರೈಟಿ ಮಲ್ಲಿಗೆ ಹೂ ಹಾಕೊಂಡಿದ್ದೀನಿ. ಆಮೇಲೆ ಸೇವಂತಿಗೆ ಇದೆ. ಆಮೇಲೆ ವೀಳ್ಯದೆಲೆ ನೋಡಿ ಎಷ್ಟು ಹಬ್ಬಿಟ್ಟಿದೆ ಅದು. ಸೊ ವೀಳ್ಯದೆಲೆ ಇದೆ, ಕರ್ಬೇವಿನ ಸೊಪ್ಪಿದೆ, ಅಡಿಕೆ ಮರಗಳು ಒಂದು 3 ಇದೆ. ಸೊ ಇನ್ನು ಇಲ್ಲೇ ಟೈಮ್ ಸ್ವಲ್ಪ ಜಾಸ್ತಿ. ಸೊ ಫ್ರೀ ಇದ್ದಾಗ ನಿಮಗೆ ಗಾರ್ಡನಿಂಗು ಇಷ್ಟ? ತುಂಬಾ ಇಷ್ಟ ನನ್ಗೆ ಗಾರ್ಡನಿಂಗು. ಒಂದೊಂದ್ ದಿನ ಬಂದ್ರೆ ಅಂದ್ರೆ ಚೂರು ಪಾರ್ ಮಾಡಲ್ಲ. ಈಗ ಒಂದ್ ದಿವಸ ಗಾರ್ಡನ್ಗೆ ಅಂತಾನೆ ಇಟ್ಬಿಡ್ತೀನಿ. ಬೆಳಿಗ್ಗೆ ಎಲ್ಲ ಮನೆ ಕೆಲಸ ಮುಗಿಸಿ ಅಡಿಗೆ ತಿಂಡಿ ಮುಗಿಸ್ಬಿಟ್ರೆ 9 ಗಂಟೆ ಒಳಗೆ ಎಲ್ಲ ಮುಗಿಸ್ಬಿಟ್ಟು 9 ಗಂಟೆಗೆ ಇಲ್ಲಿ ಬರ್ತೀನಿ. ಹಾಗಾದ್ರೆ ಬೆಳಿಗ್ಗೆ ಎಷ್ಟೊತ್ತಿಗೆ ನೀವು ನಿಮ್ಮ ದಿನಚರಿ ಸ್ಟಾರ್ಟ್ ಆಗುತ್ತೆ? 4:45 ಎದ್ದೇಳ್ತೀನಿ. 4:45 ಎದ್ರೆ ನನಗೆ ಆನ್ಲೈನ್ ಡಾನ್ಸ್ ಕ್ಲಾಸಸ್ ಇರುತ್ತೆ. ಆನ್ಲೈನ್ ಭರತನಾಟ್ಯ ಹೇಳ್ಕೊಡ್ತೀನಿ ಅಮೆರಿಕಾದಲ್ಲಿರೋ ಮಕ್ಕಳಿಗೆ. ಸೊ ಆ ಕ್ಲಾಸ್ ಎಲ್ಲ ಮುಗಿಸಿ ನನ್ನ ಮಗಳಿಗೆ ತಿಂಡಿ ಎಲ್ಲ ಮಾಡಿ ಅವಳು ಸ್ಕೂಲಿಗೆ ಏನೇನ್ ಬೇಕೋ ಅವಳಿಗೆ ಅದನ್ನೆಲ್ಲ ಕಳಿಸಿದ ಮೇಲೆ ಮನೆದ ಅಡಿಗೆ ಕ್ಲೀನಿಂಗ್ ಎಲ್ಲ ಮುಗಿಸಿ 9 ಗಂಟೆ ಅಷ್ಟೊತ್ತಿಗೆ ನನ್ನ ಮನೆ ಕೆಲ್ಸಗಳು ಮುಗ್ದೇ ಹೋಗಿರುತ್ತೆ. 9 ಗಂಟೆ ಅಷ್ಟೊತ್ತಿಗೆ ಎಲ್ಲ ಡನ್. ಸೊ ಒಂದೊಂದ್ ದಿವಸ ಒಂದೊಂದು ಹಿಡ್ಕೋತೀನಿ. ಒಂದಿನ ಬರೀ ಕ್ಲೀನಿಂಗ್ ಇಟ್ಕೊಂಡಿರ್ತೀನಿ, ಇನ್ನೊಂದ್ ದಿವಸ ಫುಲ್ ಗಾರ್ಡನಿಂಗ್ ಅಲ್ಲೇ. ಬೆಳಿಗ್ಗೆ 9 ಗಂಟೆಗೆ ಇಲ್ಲಿ ಬಂದ್ಬಿಟ್ರೆ ತೀರಾ ಹಶ್ವಾದಾಗ ಊಟದ ಟೈಮ್ ಒಳಗಡೆ ಹೋಗೋದು. ಏನ್ ಟಿಪ್ಸ್ ಕೊಡ್ತೀರಾ ನಮ್ಮ ವೀಕ್ಷಕರಿಗೆ ಈ ಗಾರ್ಡನ್ ಎಲ್ಲ ಹೇಗೆ ಮೇಂಟೈನ್ ಮಾಡೋದಕ್ಕಾಗ್ಲಿ? ಯಾಕಂದ್ರೆ ಬೆಂಗಳೂರಿನ ಮಧ್ಯೆ ಗಾರ್ಡನ್ ಸ್ವಲ್ಪ ಕಾನ್ಸೆಪ್ಟ್ ತುಂಬಾ ಕಡಿಮೆ. ಸೊ ಇದು ಗಾರ್ಡನ್ 2 ವಿಚಾರ. ಒಂದು, ನಮಗ್ ಬೇಕಾಗಿರೋಂಥದ್ದನ್ನ ನಾವೇ ಬೆಳ್ಕೊಂಡಾಗ ತುಂಬಾ ಖುಷಿ ಆಗುತ್ತೆ ಶೀಲಾ ಅವ್ರೆ. ಇನ್ನೊಂದು, ನಮ್ಮ ಮನಸ್ಸಿಗೆ ಒಂದ್ ತುಂಬಾ ಮುದ ಕೊಡುತ್ತೆ. ಗಾರ್ಡನಿಂಗ್ ಮಾಡಿದಾಗ ನೀವು ಮಾಡ್ಬಿಟ್ಟು ಅವತ್ತಿನ ದಿನ ನೋಡಿ ಏನೋ ಒಂದು ಏನಂತಾರೆ ರಿಲ್ಯಾಕ್ಸೇಷನ್, ತುಂಬಾ ರಿಲ್ಯಾಕ್ಸೇಷನ್ ಇರುತ್ತೆ, ಏನೋ ಒಂದು ತೃಪ್ತಿ, ಒಂದ್ ನೆಮ್ಮದಿ. ಸೊ ಹಾಗಾಗಿ ಅದಕ್ಕೆ ರೈತರು ಯಾವಾಗ್ಲೂ ಅಷ್ಟು ಖುಷಿಯಾಗಿರೋದು ಅನ್ಸುತ್ತೆ. ಸೊ ಹಾಗಾಗಿ ಗಾರ್ಡನಿಂಗ್ ಮಾಡೋದ್ರಿಂದ ಅದೊಂದು ಬೆನಿಫಿಟ್ ಇದೆ ನಮ್ಗೆ. ಆಮೇಲೆ ನಿಮ್ ಕೆಲವನ್ನ ನೀವೇ ಬೆಳ್ಕೊಂಡಾಗ ಬಹಳ ಸಂತೋಷ ಆಗುತ್ತೆ. ನಾನು ಟೊಮೆಟೊ, ಆಮೇಲೆ ಇದು ಹಸಿಮೆಣಸಿನಕಾಯಿ ಎಲ್ಲದನ್ನು ಮುಂಚೆ ಬೆಳೀತಾ ಇದೆ ತುಂಬಾ. ಈಗ ಒಂದ್ ಸ್ವಲ್ಪ ಜಾಸ್ತಿ ಬ್ಯುಸಿ ಆಗಿರೋದ್ರಿಂದ ಅದನ್ನೆಲ್ಲ ಕಡಿಮೆ ಮಾಡ್ಬಿಟ್ಟಿದೀನಿ. ಬರೀ ಹೂವಿನ ಗಿಡಗಳು ಮಾತ್ರ ಬೆಳೆಸ್ಕೊತಾ ಇದೀನಿ ಇವಾಗ. ಅಲೋವೆರಾ ಅದು ಹಾಕೊಂಡಿದೀನಿ ಸ್ವಲ್ಪ ಕೂದ್ಲಿಗೆ ಅಂತ ಯಾವಾಗ್ಲೂ ಸಮಯ ಸಿಕ್ಕಾಗ. ಸೊ ಈಗ ಟೈರ್ಗಳದ್ದು ಇದು ನೀವೇ ಕಟ್ ಮಾಡಿರೋದಾ? ಕಟ್ ಮಾಡಿದ್ ನಾನೇ. ಅದಕ್ಕೆ ಚೈನ್ ಪನ್ ಎಲ್ಲ ಯಾರೋ ಕರ್ಸ್ಬಿಟ್ಟು ಹಾಕ್ಸಿದ್ದು. ಅದು ಏನಾಗುತ್ತೆ ಗೊತ್ತಾ ಶೀಲಾ ಅವ್ರೆ, ವರ್ಷಕ್ಕೆ 4 ಟೈರ್ ಚೇಂಜ್ ಮಾಡ್ಬೇಕಲ್ವಾ. ಸೊ ಸುಮಾರು ಒಂದ್ 8-10 ಟೈರ್ಗಳು ಹಾಗೆ ಬಿದ್ದಿದ್ವು. ಯಾವ್ದೋ ಒಂದು ಊಟಿನಲ್ಲಿ ಒಂದು ಶೂಟಿಂಗಿಗೆ ಹೋದಾಗ ಒಂದ್ ಪಾರ್ಕಲ್ಲಿ ನೋಡ್ತೀನಿ ಎಲ್ಲ ಅಷ್ಟು ನೀಟಾಗಿ ಮಾಡಿ ಹಾಕಿದ್ರು. ಇಮಿಡಿಯೇಟ್ಲಿ ನಂಗೆ ಸದ್ಯ ಎಸ್ತಿರ್ಲಿಲ್ಲ, ಇತ್ತು ಮನೇಲಿ. ಅದನ್ನೆಲ್ಲ ಕಟ್ ಮಾಡಿಸಿ ಪೇಂಟ್ ಹಾಕ್ಸಿ ಚೈನ್ ಹಾಕಿಸ್ಬಿಟ್ಟು ಅಲ್ಲೂ ಒಂದಷ್ಟಿದೆ, ಅದಕ್ಕಿನ್ನು ಗಿಡಗಳು ಹಾಕ್ಬೇಕು. ಸೊ ಈ ತರದೆಲ್ಲ ಸ್ವಲ್ಪ ನೀವು ಮನೆಗೆ ಅಂದ್ರೆ ಇದು ನೀವು ಅಂದ್ರೆ ಸ್ಟೋನು ಎಲ್ಲ ಇನ್ ಮುಂಚೆನೆ ರೆಡಿ ಇದ್ದಿದ್ದ? ಹೌದು. ಇದು ಸ್ವಲ್ಪ ಹಳೆ ಮನೆ ನಾವು ತಗೊಂಡಾಗ, ತುಂಬಾ ಹಳೆ ಮನೆ. ಅದನ್ನ ಸಾಕಷ್ಟು ರಿನೋವೇಟ್ ಮಾಡಿಸಿದ್ವಿ ಮಾತ್ರ. ಈ ರೀತಿ ಇರ್ಲಿಲ್ಲ ಅದು ನಾವು ಬಂದಾಗ. ನಾವು ಅಮೆರಿಕಾದಿಂದ ವಾಪಸ್ ಇಲ್ಲಿಗೆ ಬರೋ 1 ವರ್ಷದ ಮುಂಚೆ ಈ ಮನೆ ನಮ್ಗೆ ಸಿಕ್ತು. ಸೊ ಹಾಗಾಗಿ ಬೈ ಮಾಡ್ಬಿಟ್ವಿ. ಆಮೇಲೆ ಸಾಕಷ್ಟು ಇದು ವ್ಯತ್ಯಾಸಗಳು ಮಾಡ್ಕೊಂಡ್ವಿ. ಇಲ್ಲೂ ಎಲ್ಲ ಹುಲ್ಲೆಲ್ಲ ಇತ್ತು, ಬಟ್ ಮಕ್ಳಿಗೆ ಆಟ ಆಡೋದು ಸಲುವಾಗಿ ಈ ತರ ಮಾಡಿ ಮೇಂಟೆನೆನ್ಸ್ ಫ್ರೀ. ಹೌದು. ಓಕೆ. ಸೊ ಈ ರೀತಿ ಕಾಂಪೌಂಡ್ ಸಹಿತ ಕಲ್ಲಲ್ಲೇ. ಸೊ ಕಲ್ಲಲ್ಲೇ ಮಾಡಿಸಿ, ಇದು ಸ್ವಲ್ಪ ಪ್ರೈವಸಿ ಇರ್ಲಿ ಅಂತ ಹೇಳಿ ಇದನ್ನೆಲ್ಲ ಹೀಗೆ. ಸೊ ಇಂತಹ ಮತ್ತಷ್ಟು ಮಾಹಿತಿಗಾಗಿ ಹಾಗೂ ಸೆಲೆಬ್ರಿಟೀಸ್ಗಳ ಹೋಮ್ ಟೂರ್ಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.